ನಿಜ ಅಂದರೆ ಸತ್ಯವಾದದ್ದು ಯಾವಾಗಲೂ ಒಳ್ಳೆಯದು ಮತ್ತು ಅದು ಸುಂದರವಾಗಿದೆ. ಹೌದು. ಎಷ್ಟು ಸುಂದರ ಅಂದರೆ ಅದಕ್ಕೆ ಹಾಕೋಕೆ ಬಟ್ಟೆಗಳು ಬೇಡ, ಮೇಕಪ್, ಹೇರ್ ಸ್ಟೈಲ್, ರಂಗುಬಿರಂಗಿ ಸೆಂಟ್ ವಾಸನೆ ಕೂಡ ಬೇಡ. ಸ್ಟಿಲ್ ಇಟ್ಸ್ ಬ್ಯೂಟಿಫುಲ್. ಆಲ್ರೈಟ್, ಇವಾಗ ನಿಮ್ಗೊಂದು ಕತೆ ಹೇಳ್ತೀನಿ. ಆದರೆ ಇದು ಕಥೆ ಅಲ್ಲ, ಭಾರತದ ಇತಿಹಾಸವನ್ನ ತಿರುಚಿದ ಹಾಗೂ ಸತ್ಯವನ್ನ ಇಸ್ತ್ರಿ ಮಾಡಿ ಅಲಮಾರಿಯಲ್ಲಿ ಮಡಿಚಿಟ್ಟ ಕಥೆ. ಸಾವಿರಾರು ವರ್ಷಗಳ ಹಿಂದಿನ ಸತ್ಯ ಈಗ ಕಥೆ ಆಗಿದೆ ಅಂತ ಅಂದರೆ ಎಂತಹ ದುರ್ವಿಧಿ ಅಲ್ವಾ? ಸ್ಟಿಲ್ ಲೆಟ್ಸ್ ಮೂವ್ ಆನ್. ಸಂಸ್ಕೃತಿ, ಇತಿಹಾಸ ಕೇಳೋಕೆ ಎಷ್ಟು ಚಂದನೋ, ನಮ್ಮಿಂದ ಅವುಗಳನ್ನು ಮುಚ್ಚಿಟ್ಟು ಯಾವನೋ ಆಸಾಮಿ ಅದ್ಯಾವುದೋ ದೇಶದಿಂದ ಇಲ್ಲಿಗೆ ಬಂದು ನಮ್ಮವರನ್ನ ಅಡಿಯಾಳಾಗಿಸಿ ನಮ್ಮ ಧರ್ಮವನ್ನು ಹಾಳು ಮಾಡಿ ಸಂಸ್ಕೃತಿಯ ನಾಶಕ್ಕೆ ನಾಂದಿ ಹಾಡಿದವ್ರನ್ನೆಲ್ಲ ನಾವು ಲಾರ್ಡ್ ದಿ ಗ್ರೇಟ್, ಶಾನ್ ಶೆಹೆನ್ಶಾ ಅಂತ ಹಾಡಿ ಹೊಗಳ್ತೀವಿ. ಆ ಮುಂಡೆ ಮಕ್ಕಳು ಮಾಡಿದ ಅನ್ಯಾಯ, ದರೋಡೆ, ವಿನಾಶವನ್ನ ಕಂಡೂ ಕಾಣದ ಹಾಗೆ ನಮ್ಮ ಮುಂದೆ ತೆರೆದಿಟ್ಟು ನಮ್ಮವರ ಸಾಹಸ ಗಾಥೆಗಳನ್ನು ಕೇವಲ ಕಟ್ಟುಕಥೆಗಳಂತಲೋ ಅಥವಾ ಕಾಲ್ಪನಿಕ ಕಥೆಗಳಂತಲೋ ಬಿಂಬಿಸಿದ ಬೇವರ್ಸಿಗಳ ನಿಜ ರಹಸ್ಯವನ್ನು ಬಯಲು ಮಾಡೋ ಒಂದು ಪ್ರಯತ್ನ ನಮ್ಮದು. ನಮ್ಮ ಚಾನೆಲ್ನ ವಿಡಿಯೋಗಳಲ್ಲಿ ಹಿಂದೂ ಧರ್ಮ, ಭಾರತ ದೇಶದ ಹಲವಾರು ಒಳ ವಿಷಯಗಳನ್ನು ಅರಿಬಹುದು. ಫಾಲೋ ಮಾಡ್ರಿ ಅಂತ ದೇವರಾಣೆಗೂ ಹೇಳಲ್ಲ, ಆದರೆ ನಮ್ಮ ಇತಿಹಾಸ ಹಾಗೂ ಘಟನೆಗಳ ಕುರಿತು ನಿಮಗೆ ಹೆಮ್ಮೆ ಇದ್ದರೆ ಖಂಡಿತ ಅದನ್ನು ನೀವು ಮಾಡೇ ಮಾಡ್ತೀರಿ. ವೆಲ್, ಶುರು ಮಾಡೋಣ. ಗಂಗಾ ಮತ್ತು ಶಿವ ಎನ್ನುವ ದಂಪತಿ ದೇವನೂರಿನಲ್ಲಿ ವಾಸವಾಗಿದ್ರು. ಯಾವ ದೇವನೂರು ಅಂದರೆ ಇದು ಖಂಡಿತ ಮಹಾದೇವ ಅವರ ದೇವನೂರು ಅಲ್ಲ, ಇದು ಬೇರೆ ಊರು ಬಿಡಿ. ಆ ದಂಪತಿಗಳಿಗೆ ವೇದಾಂತ ಅನ್ನುವಂತಹ ಮಗ ಹುಟ್ಟಿದ. ಈ ಹುಡುಗನ ವಿಶೇಷತೆ ಅಂದರೆ ಫೋಟೋಜೆನಿಕ್ ಮೆಮರಿ. ಹಂಗಂದ್ರೆ ಯಾವುದಾದ್ರೂ ಒಂದು ವಸ್ತುವನ್ನು ಒಂದು ಸಾರಿ ನೋಡಿದ್ರೆ, ಯಾವುದಾದ್ರೂ ಒಂದು ಪುಟವನ್ನು ಒಂದು ಸಾರಿ ಓದಿದ್ರೆ ಅದು ಅಚ್ಚು ಫೋಟೋ ರೀತಿಯಲ್ಲಿ ಅವನ ತಲೆಯೊಳಗೆ ಹೋಗಿ ಉಳಿದ್ಬಿಡುತ್ತೆ. ಇದರಿಂದಾಗಿ ಆಬ್ವಿಯಸ್ಲಿ ಅವನು ಓದಿನಲ್ಲಿ ಸಾಕಷ್ಟು ಮುಂದೆ ಇದ್ದ. ಅವನು ಸಾಕಷ್ಟು ರ್ಯಾಂಕ್ಗಳನ್ನು ಪಡೆದು ಪ್ರೋತ್ಸಾಹ ಧನದಲ್ಲೇ ಸ್ಕೂಲ್ ಫೀಸ್ ಕೂಡ ಕಟ್ತಾ ಇದ್ದ. ಈಗ ನಮ್ಮ ಹೀರೋ ಬೆಳೆದು ದೊಡ್ಡವನಾಗಿ IAS ಓದೋಕೆ ಶುರು ಮಾಡ್ದ. ಇಷ್ಟು ದಿನ ಇಲ್ಲದೇ ಇದ್ದಂತಹ ಸಮಸ್ಯೆ ಈಗ ಶುರುವಾಯಿತು. ಅಪಾಯ ಕಹಾನಿ ಮೇ ಟ್ವಿಸ್ಟ್. ನಮ್ಮ ಬಾಸು ಎಲ್ಲ ವಿಷಯಗಳನ್ನು ಪರ್ಫೆಕ್ಟಾಗಿ ಓದಿ ಪಾಸ್ ಆಗ್ತಲೇ ಇದ್ದ. ಆದರೆ ಅದು ಯಾಕೋ ಗೊತ್ತಿಲ್ಲ, ಹಿಸ್ಟ್ರಿ ಇತಿಹಾಸ ಅಂದರೆ ಓದಿದ್ದೆಲ್ಲ ಹಾಗೆ ಮರ್ತೋಗ್ತಿತ್ತು. ಅಂದರೆ ನಾವು ಕೆಲವೊಮ್ಮೆ ಸಾಲ ತಗೊಂಡಾಗ ಮರ್ತೋಗ್ತೀವಲ್ಲ, ಹಾಗೆ. ಓಕೆ, ಈ ಸಮಸ್ಯೆ ವೇದಾಂತ್ಗೆ ತಲೆನೋವಾಗಿ ಕಾಡೋಕೆ ಶುರುವಾಯಿತು. ಓದ್ತೀನಿ ಅಂತ ಬೇರೆ ಊರಲ್ಲಿ ಟಾಮ್ ಹೊಡ್ಕೊಂಡು ಬಂದಿದ್ದ ನಮ್ಮ ದೊರೆಗೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಹಿ ಡಿಸೈಡೆಡ್ ಟು ಕಮಿಟ್ ಸೂಸೈಡ್. ಬಾಸು ನೇರವಾಗಿ ಒಂದು ಬೆಟ್ಟದ ಮೇಲೆ ಹೋಗ್ತಾರೆ. ಇನ್ನೇನು ಅಲ್ಲಿಂದ ಡೈ ಹೊಡಿಬೇಕು ಅಂತ ಇರುವಾಗ ನಮ್ಮ ಹಳೆ ಸಿನಿಮಾಗಳಲ್ಲಿ ತಾಳಿ ಕಟ್ಟುವಾಗ ಬರ್ತಲ್ಲ ನಿಲ್ಸಿ ಅಂತ, ಥೇಟ್ ಅದೇ ರೀತಿ ನಿಲ್ಲು ಅಂತ ಒಬ್ಬ ಮುದುಕ ಅಲ್ಲಿಗೆ ಎಂಟ್ರಿ ಕೊಡ್ತಾನೆ. ವೇದಾಂತ್ಗೆ ಅರ್ಜೆಂಟಾಗಿ ಸೂಸೈಡ್ ಮಾಡ್ಕೋಬೇಕಿದೆ. ಬಟ್ ಮುದುಕ ಅವನ ಸ್ಟೋರಿ ಕೇಳೋದಕ್ಕೆ ಶುರು ಮಾಡ್ತಾನೆ. ವೇದಾಂತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ತನ್ನ ಲೈಫ್ನ ಒಳ್ಳೆ ಒಡಕ ಹಳೆ ರೇಡಿಯೋ ಟೇಪ್ ಥರ ಓದಿರ್ತಾನೆ. ಅದನ್ನು ಕೇಳಿ ಆ ಮುದುಕ ಒಮ್ಮೆ ನಕ್ಕೋ, ನಿನ್ನ ಸಮಸ್ಯೆ ತುಂಬ ಸಿಂಪಲ್ ಕಣಪ್ಪ, ನೀನು ಸತ್ಯವಾಗಿರೋದನ್ನ ಓದಿದ್ರೆ ಮಾತ್ರ ನೆನಪಿರುತ್ತೆ, ಸುಳ್ಳನ್ನು ನಿನ್ನಿಂದ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅದನ್ನು ಕೇಳಿ ವೇದಾಂತ್ಗೆ ಒಮ್ಮೆ ಶಾಕ್ ಆಗುತ್ತೆ. ಸ್ಟಿಲ್ ತಥಾ ಏನು ಹೇಳ್ತಿದ್ದೀರಾ ನೀವು ಎಂದಾಗ, ಹೌದಪ್ಪ, ನಾನು ಹೇಳ್ತಿರೋದು ನಿಜ. ನೀನು ಸತ್ಯವನ್ನು ತಿಳ್ಕೊಬೇಕಾದ್ರೆ ಕಾಶಿಗೆ ಹೋಗ್ಬೇಕು, ತಗೋ ಈ ಅಡ್ರೆಸ್ ಅಂತ ಅವನ ಕೈಗೆ ಒಂದು ಚೀಟಿ ಕೊಡ್ತಾನೆ. ಈಗ ವೇದಾಂತ್ಗೆ ನಿಜಕ್ಕೂ ಕುತೂಹಲ ತಡೆಯೋಕ್ಕಾಗಲ್ಲ. ಮನೆ, ಬ್ಯಾಕ್ ಪ್ಯಾಕ್, ಟ್ರೈನ್, ಕಾಶಿ. ಕಾಶಿಯಲ್ಲಿ ಟ್ರೈನ್ ಇಳಿತಾ ಇದ್ದ ಹಾಗೆ ಆಟೋದವನೊಬ್ಬನಿಗೆ ಭಯ, ಈ ಅಡ್ರೆಸ್ ಕಹಾ ಹೇ ಎನ್ನುತ್ತಿದ್ದಂತೆ ಆತ ಆಟೋ ಸ್ಟಾರ್ಟರ್ ಒತ್ತಿ ಸೀದಾ ನಮ್ಮ ಹೀರೋನ ಆ ಅಡ್ರೆಸ್ಗೆ ಹೋಗಿ ಎಸಿತಾನೆ. ವೇದಾಂತ್ ಒಳಗೆ ಹೋಗ್ತಿದ್ದ ಹಾಗೆ ಒಬ್ಬ ಮುದುಕ ತನ್ನ ಹಳೆಯ ಕನ್ನಡಕ ಏರಿಸ್ತಾ ಕೈಯಲ್ಲಿ ಊರ್ಗೋಲು ಹಿಡಿದು ಕಾನ್ ಹೇ ಆಪ್ ಅಂದಾಗ ವೇದಾಂತ್ ತನ್ನನ್ನು ಒಬ್ಬ ಮುದುಕ ಇಲ್ಲಿಗೆ ಕಳಿಸಿದ್ದು ಅಂತ ಹೇಳ್ತಾನೆ. ಆ ಮುದುಕ ನಕ್ಕು, ಅರ್ಥ ಆಯ್ತು, ಒಳಗೆ ಬಾಪ ಅಂತ ಅವನಿಗೆ ಉಪಚಾರ ಮಾಡಿ, ನಿನ್ನ ಸಮಸ್ಯೆ ಬಗ್ಗೆ ನನಗೆ ನಿನ್ನೆನೆ ಟೆಲಿಪತಿಲಿ ಮೆಸೇಜ್ ಬಂದಿತ್ತು, ಮೊದಲು ನೀನು ಸಂಸ್ಕೃತ ಕಲಿ, ಆನಂತರ ನಿನಗೆ ನಮ್ಮ ಲೈಬ್ರರಿ ತೋರಿಸ್ತೀನಿ, ಅಲ್ಲಿಗೆ ಹೋಗಿ ಓದುವಂತೆ ಅಂದಾಗ ವೇದಾಂತ ಕುತೂಹಲದಿಂದ ಸರಿ ತತ ಅಂತ ಕೆಲವೇ ದಿನಗಳಲ್ಲಿ ಸಂಸ್ಕೃತ ಕಲಿತು ಲೈಬ್ರರಿಗೆ ಬಲಗಾಲಿಡ್ತಾನೆ. ಆ ಲೈಬ್ರರಿಯಲ್ಲಿ ಏನು ಓದ್ತಾನೆ, ಸತ್ಯವಾದ ಇತಿಹಾಸದ ಪುಟಗಳನ್ನು ತೆರೆಯುತ್ತಾ ಹೋದಂತೆ
ಆ ವಿಷಯಗಳ ಒಂದೊಂದು ವಿಡಿಯೋಗಳನ್ನು ನಾವು ನಿಮ್ಮ ಮುಂದೆ ತಗೊಂಡು ಬರ್ತಾ ಹೋಗ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಯಾಕಂದರೆ ಸತ್ಯಂ ಶಿವಂ ಸುಂದರಂ. सत्यं शिवं सुन्दरम्.